ಹಲೋ ಮಕ್ಕಳೇ, ನನ್ನ ಹೆಸರು ಸಿಲ್ಲಿ. ನಾನು ಡಾಕ್ಟರ್ ವಿಠಲ್ ರಾವ್ ಅವರ ತಂಗಿ. ಇವತ್ತು ಡಾಕ್ಟರ್ ವಿಡಿಯೋದಲ್ಲಿ ಬರಲ್ಲ. ಅವರಿಗೆ ಸ್ವಲ್ಪ ಟಿಂಕರಿಂಗ್ ನಡೀತಿದೆ. ಆ ರೀತಿ ಕರೆದಿದ್ದು ತಾಕತ್ತಿದ್ರೆ ಎದುರುಗಡೆ ಬಮ್ಮ, ಪಾಪನೇ ಇಲ್ಲ. ಅಣ್ಣ ಮಾತಾಡಿದರೆ ಕೊಡ್ತೀನಿ ಗುನ್ನ. ನೀನು ಕಾಮಿಡಿಗೆ ರೋಪ್ ಹಾಕ್ತೀನಿ, ಅದಕ್ಕೆ ಯಾಕೆ ಕೋಪ? ನಮಸ್ಕಾರ ಮಕ್ಕಳೇ, ಇಂದು ನಾನು ನಿಮಗಾಗಿ ಒಂದು ಕಥೆಯನ್ನು ಹೇಳುತ್ತೇನೆ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯ ಬಳಿ ದಟ್ಟವಾದ ಅರಣ್ಯವಿತ್ತು. ಅದರಲ್ಲಿ ಬಹಳ ಬುದ್ಧಿವಂತ ನರಿಯೊಂದು ವಾಸಿಸುತ್ತಿತ್ತು. ಅವಳು ತುಂಬಾ ಬುದ್ಧಿವಂತಳು, ಯಾರನ್ನಾದರೂ ಮರುಳು ಮಾಡಬಲ್ಲಳು. ಒಂದು ದಿನ ಅವಳು ಆಹಾರವನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆದಾಡುತ್ತಿದ್ದಳು. ಕಾಡಿನಲ್ಲಿ ಆಹಾರಕ್ಕಾಗಿ ಹುಡುಕುತ್ತಿರುವಾಗ ಅವನು ಮರದ ಮೇಲೆ ಕಾಗೆಯನ್ನು ನೋಡಿದನು. ಅದರ ಬಾಯಿಯಲ್ಲಿ ಸಿಹಿಯಾದ ರೊಟ್ಟಿ ಇತ್ತು. ಅವನನ್ನು ನೋಡಿದ ನರಿಯು ಈ ಕಾಗೆಯ ಬಾಯಿಂದ ರೊಟ್ಟಿಯನ್ನು ಹೇಗೆ ತೆಗೆಯುವುದು ಎಂದು ಯೋಚಿಸತೊಡಗಿತು. ಹೀಗೆ ಯೋಚಿಸುತ್ತಾ ನರಿ ಕಾಗೆಯ ಬಳಿಗೆ ಹೋಗುತ್ತದೆ. ನರಿ ಕಾಗೆಗೆ ಹೇಳುತ್ತದೆ, ನಿನ್ನ ಧ್ವನಿ ತುಂಬಾ ಮಧುರವಾಗಿದೆ ಮತ್ತು ನೀವು ಚೆನ್ನಾಗಿ ಹಾಡುತ್ತೀರಿ ಎಂದು ನಾನು ಕೇಳಿದೆ. ನಾನು ಮಧುರವಾದ ಹಾಡುಗಳನ್ನು ಕೇಳಲು ಇಷ್ಟಪಡುತ್ತೇನೆ. ನಿನ್ನ ಸುಮಧುರ ಕಂಠದಿಂದ ನೀನು ನನಗಾಗಿ ಮಧುರವಾದ ಹಾಡನ್ನು ಹಾಡುವೆಯಾ? ನರಿಯ ಮಧುರವಾದ ಮಾತುಗಳನ್ನು ಕೇಳಿದ ಕಾಗೆಯು ಸಂತೋಷಗೊಂಡು ನರಿಗೆ ಹಾಡು ಹಾಡಲು ಸಿದ್ಧವಾಗುತ್ತದೆ. ಆಗ ಕಾಗೆಯು ಹಾಡಲು ಬಾಯಿ ತೆರೆದ ಕೂಡಲೇ ಅವನ ಬಾಯಿಂದ ರೊಟ್ಟಿ ಬೀಳುತ್ತದೆ ಮತ್ತು ನರಿಯು ಆ ರೊಟ್ಟಿಯೊಂದಿಗೆ ಅಲ್ಲಿಂದ ಬೇಗನೆ ಓಡಿ ಹೋಗುತ್ತದೆ. ಇದನ್ನು ನೋಡಿದ ಕಾಗೆ ಅಲ್ಲಿಯೇ ಅಳಲು ಆರಂಭಿಸಿ ಮತ್ತೆ ತನ್ನ ಆಹಾರವನ್ನು ಹುಡುಕತೊಡಗುತ್ತದೆ. ಮಕ್ಕಳೇ, ಇದರಿಂದ ನಿಮಗೆ ಏನು ಅರ್ಥವಾಯಿತು? ಜೀವನದಲ್ಲಿ ಅಪರಿಚಿತರ ಸಿಹಿ ಮಾತುಗಳಿಗೆ ಕಿವಿಗೊಡಬಾರದು, ಯಾರ ಮಾತಿಗೂ ಮರುಳಾಗಬಾರದು. ಇನ್ನೊಂದು ಕುತೂಹಲಕಾರಿ ಕಥೆಯೊಂದಿಗೆ ಮುಂದಿನ ಬಾರಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಇಂತಿ ನಿಮ್ಮ ಸಿಲ್ಲಿ.